ಮಾಡಲು ಹೊರಟಿರ್ತಕ್ಕಂಥ ನಮ್ಮ ಈ ಪಿರಮಿಡ್ ಸೊಸೈಟಿಯ ಮೂಲ ಪ್ರವರ್ತಕರಾಗಿರ್ತಕ್ಕಂಥ ಪತ್ರಿಜಿ ಗುರುಗಳ ಪಾದಾರವಿಂದಗಳಲ್ಲಿ ನಮಿಸಿ ಮತ್ತು ಅವರ ಧರ್ಮಪತ್ನಿಯರಾಗಿರ್ತಕ್ಕಂಥ ಸುವರ್ಣಮಾಲ್ ತಾಯಿಯವರ ಹೃದಯಕ್ಕೆ ವಂದಿಸಿ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸಿ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಕೇಳಿಸದೆ ಸರ್? ಕ್ಲಾರಿಟಿ ಇದೆ. ಓಕೆ, ಡನ್. ಕ್ಲಾರಿಟಿ ಇದೆನಾ? ಸೂಪರ್. ರೈಟ್, ಓಕೆ. ಇವತ್ತಿನ ವಿಷಯ ವಚನ ಸಾಹಿತ್ಯದಲ್ಲಿ ಆಧ್ಯಾತ್ಮ. ಪ್ರತಿಯೊಂದು ಧರ್ಮದಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರಂಥಗಳಲ್ಲಿ ಆಧ್ಯಾತ್ಮ ಇದ್ದೇ ಇರ್ತದೆ. ನಾವು ನಮ್ಮ ಪತ್ರಿಜಿಯವರು ಹೇಳಿದಂತೆ ಅವರು ಎಲ್ಲಾ ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾರೆ. ಎಲ್ಲಾ ಧರ್ಮ ಗ್ರಂಥಗಳನ್ನ ನಾವು ಗೌರವಿಸಬೇಕು ಅನ್ನುವಂತ ಅವರ ಒಂದು ಉದ್ದೇಶ ನನಗೆ ಬಹಳ ಇಷ್ಟವಾಯಿತು. ಅವರು ನನಗೆ 4 ಸಲ ಅವರ ದರ್ಶನವಾಗಿದೆ. ಅವರು ಗಂಗಾವತಿಗೂ ಕೂಡ ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಅವರ ಒಂದು ಧ್ಯಾನವನ್ನ ಕಲಿತುಕೊಂಡು ಸುಮಾರು ಈಗ 10-12 ವರ್ಷದಿಂದ ಆ ಧ್ಯಾನವನ್ನ ನಾನು ಮಾಡ್ತಾ ಇದ್ದೇನೆ. ಆ ಧ್ಯಾನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಜೊತೆಗೆ ನಾನು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಮತ್ತು ನಮ್ಮ ಧರ್ಮವಾಗಿರ್ತಕ್ಕಂಥ ವೀರಶೈವ ಧರ್ಮ ಅಂದ್ರೆ ಲಿಂಗಾಯತ ಧರ್ಮದಲ್ಲಿ ಆಚರಣೆನೂ ಮಾಡ್ತಾ ಮತ್ತು ಧ್ಯಾನವನ್ನು ಮಾಡ್ತಾ ನಾನು ಹೊರಟಿದ್ದೇನೆ. ಮತ್ತು ಅವರು ಹಾಕಿಕೊಟ್ಟಂತ ಪ್ರತಿಯೊಂದು ಗ್ರಂಥಗಳನ್ನ ಓದಿ ಅದರಲ್ಲಿರ್ತಕ್ಕಂಥ ಸಾರವನ್ನ, ಐಕ್ಯತೆಯ ಭಾವವನ್ನ ಇಟ್ಟುಕೊಂಡು ನಾನು ಎಮ್ಮೆ ತಮ್ಮನ ಕಗ್ಗ ಅನ್ನುವಂತ ಒಂದು ಪುಸ್ತಕವನ್ನು ಬರೆದಿದ್ದೆ. ಅದರಲ್ಲಿ ನಮ್ಮ ಪತ್ರಿಜಿಯವರು ಎಲ್ಲಾ ಧರ್ಮವನ್ನು ಗೌರವಿಸಬೇಕು, ಎಲ್ಲರನ್ನೂ ಪ್ರೀತಿಸಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ವಿಶ್ವಮಾನವನ ಪ್ರಜ್ಞೆಯನ್ನು ಇಟ್ಕೊಂಡು ಆ ಪುಸ್ತಕವನ್ನು ಬರೆದಿದ್ದೆ. ಆದ್ರೆ ಈ ಬಸವಣ್ಣವರು ಕೂಡ ನಮ್ಮ ಪತ್ರಿಜಿ ಗುರುಗಳಂತೆ ಅವರು ಮತ್ತು ಇವರಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಬಸವಣ್ಣ ಅವರು ಕೂಡ ಬ್ರಾಹ್ಮಣರಾಗಿದ್ರು. ಅವರು ಇಲ್ಲಿರ್ತಕ್ಕಂಥ ಕಂದಾಚಾರಗಳನ್ನ ಮತ್ತು ಅದರಲ್ಲಿ ಧರ್ಮಗಳಲ್ಲಿ ನಡೀತಕ್ಕಂಥ ಅನೇಕ ಶೋಷಣೆಗಳನ್ನ ವಿರೋಧಿಸಿದ್ರು ಮತ್ತು ಅವನ್ನೆಲ್ಲ ಬಿಟ್ರು. ಅದೇ ರೀತಿಯಾಗಿ ನಮ್ಮ ಪತ್ರಿಜಿಯವರು ಕೂಡ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಕಂದಾಚಾರಗಳನ್ನ, ಪೂಜೆಗಳನ್ನ, ಪುನಸ್ಕಾರಗಳನ್ನ ಬಿಟ್ಟು ಧ್ಯಾನವನ್ನೇ ಮಾತ್ರ ಇಟ್ಕೊಂಡ್ರು ಮತ್ತು ಅವರು ಕೂಡ ಬ್ರಾಹ್ಮಣರಾಗಿದ್ರು. ಬಸವಣ್ಣವರು ಕೂಡ ಮದುವೆ ಆಗಿದ್ರು. ನಮ್ಮ ಪತ್ರಿಜಿಯವರು ಕೂಡ ಮದುವೆ ಆಗಿದ್ರು. ಬಸವಣ್ಣವರು ಎಲ್ಲರಲ್ಲಿ ಆ ಪರಮಾತ್ಮ ಇದ್ದಾನೆ, ಅವರೆಲ್ಲರೂ ಶರಣರು, ಮಹಾತ್ಮರು ಅನ್ನುವಂತ ಭಾವನೆ ಇಟ್ಕೊಂಡಿದ್ದ. ನಾನು ಗುರು ಅನ್ನುವಂತ ಭಾವನೆ ಇದ್ದಿಲ್ಲ. ಜಗತ್ತಿನೊಳಗೆ ಇರ್ತಕ್ಕಂಥ ಎಲ್ಲವರು ಗುರುಲಿಂಗ ಜಂಗಮ, ನಾನೊಬ್ಬನೇ ಭಕ್ತ ಕಾಣಯ ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದೇ ರೀತಿ ಪತ್ರಿಜಿಯವರು ಕೂಡ ನಮ್ಮ ಎಲ್ಲಾ ಶಿಷ್ಯರನ್ನ ಅವ್ರ ಒಂದು ಶಿಷ್ಯರಂತ ಕರಿತಿದ್ದ. ಪಿರಮಿಡ್ ಮಾಸ್ಟರ್ ಅಂದ್ರೆ ಗುರು, ಎಲ್ಲರೂ ಗುರುಗಳು ಅನ್ನುವಂತ ಒಂದು ವಿಚಾರವನ್ನ, ಆ ಸಮಾನತೆಯನ್ನ ಎಲ್ಲರಲ್ಲಿ ಅವ್ರು ಕಂಡ್ಕೊಂಡ್ರು. ಅದೇ ರೀತಿಯಾಗಿ ಬಸವಣ್ಣವರು ಕೂಡ ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೆ ಮತ್ತು ಲೇಸನ್ನೇ ಬಯಸ್ಬೇಕು, ಅಹಿಂಸೆಯನ್ನು ಕೂಡ ಅವರು ವಿರೋಧಿಸಿದ್ರು. ಅದೇ ರೀತಿಯಾಗಿ ನಮ್ಮ ಪತ್ರಿಜಿಯವರು ಕೂಡ ಈ ಅಹಿಂಸೆಯನ್ನ ವಿರೋಧಿಸಿ ಸಸ್ಯಾಹಾರ ಜಗತ್ತು ಅನ್ನುವಂತ ವಿಚಾರವನ್ನ ಅವರು ನಮ್ಗೆ ಹೇಳಿ. ಹೀಗೆ ಇವರಲ್ಲಿರ್ತಕ್ಕಂಥ ಸಾಮರ್ಥ್ಯನ ನೋಡಿದ್ರೆ ಬಸವಣ್ಣವರು ಕೂಡ ಅನೇಕ ವೇದ ಉಪನಿಷತ್ತುಗಳನ್ನು ನೋಡಿ ನಿಜವಾಗಿರ್ತಕ್ಕಂಥ ಧರ್ಮದ ಸಾರ ಏನು, ಎಲ್ಲರೂ ಸಮಾನರು, ಎಲ್ಲರಲ್ಲಿರ್ತಕ್ಕಂಥನು ಪರಮಾತ್ಮನೊಬ್ಬನೇ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಅವರು ಅನೇಕ ವಚನ ಸಾಹಿತ್ಯವನ್ನ ರಚನೆ ಮಾಡಿದ್ರು. ವಚನ ಅಂದ್ರೆ ಏನಂದ್ರೆ ವಾಚನ ಅಂತಕ್ಕಂಥ 3 ಶಬ್ದಗಳನ್ನ ನಾವು ಆಲೋಚನೆ ಮಾಡಿದ್ರೆ, ಅಂದ್ರೆ ವಚನ ಅಂದ್ರೆ ಮಾತು ಅಂತಕ್ಕಂಥದ್ದು ಬರ್ತದೆ, ಮತ್ತು ಅಂದ್ರೆ ಚಲನೆ ಅಂತಕ್ಕಂಥದ್ದು ಬರ್ತದೆ, ಅಂದ್ರೆ ನಯನ ಅಂತ. ಇವು 3 ಅರ್ಥ ಏನಂದ್ರೆ ನಡೆ, ನುಡಿ ಮತ್ತು ನಮ್ಮ ದೃಷ್ಟಿ ಪರಿಪೂರ್ಣವಾಗಿ ಪರಿಶುದ್ಧವಾಗಿ ಇರಬೇಕು. ಅವು ಅದರ ಅರ್ಥ. ಆ ರೀತಿಯಾಗಿ ನಡೆದಾಗ ಮಾತ್ರ ಇದೇ ಜನ್ಮ, ನಡೆ ನುಡಿ ಒಂದಾದರೆ ಇದೇ ಜನ್ಮ ಕಡೆ ಎನ್ನುವಂತ ಮಾತು ಆ ಶರಣರ ಒಂದು ವಿಚಾರಗಳಲ್ಲಿ ಬರ್ತದೆ. ವಚನ ಅಂದ್ರೆ ನಾವು ಮಾಡ್ತಕ್ಕಂಥದ್ದು ಪರಮಾತ್ಮನಿಗೆ ಪ್ರಮಾಣ ಅನ್ನುವಂತ ಒಂದು ಅರ್ಥ ಕೂಡ ಬರ್ತದೆ. ಅಂದ್ರೆ ತಮ್ಮಲ್ಲಿ ಆದಂತ ಅನುಭವಗಳನ್ನ ಮತ್ತು ಪ್ರಾಮಾಣಿಕವಾಗಿ ಆ ವಚನಗಳಲ್ಲಿ ತಮ್ಮ ಅನುಭವಗಳನ್ನ ಬರೆದಿಟ್ರು ಶರಣರೆಲ್ಲ. ಆ ವಚನಗಳೇ ಇವತ್ತು ಆ ವಚನಗಳನ್ನು ಓದಿದ್ರೆ ನಮ್ಮಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಅಧ್ಯಾತ್ಮದ ವಿಚಾರಗಳು ಆ ಒಂದು ವಚನಗಳಲ್ಲಿ ಅವರು ತುಂಬಿ ಹೋಗಿದ್ದಾರೆ. ಅಧ್ಯಾತ್ಮ ಬಿಟ್ಟು ಬೇರೆ ಏನೂ ಇಲ್ಲ ವಚನಗಳಲ್ಲಿ.
ಮತ್ತು ಸಾಮಾಜಿಕ ಸುಧಾರಣೆಗಳು ಕೂಡ ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ಕೂಡ ಅವ್ರು ಹೇಳಿದ್ದಾರೆ. ಇಲ್ಲಿ ನಡ್ತಕ್ಕಂತ ಕೆಲವೊಂದು ಕಂದಾಚಾರಗಳು, ಮೌಢ್ಯಾಚರಣೆ, ಮೂಢನಂಬಿಕೆಗಳನ್ನ ಆ ಶರಣರು ಅಂದಿನ ಕಾಲಕ್ಕೆ ವಿರೋಧಿಸಿದ್ರು. ಅದೇ ರೀತಿ ಪತ್ರಿಜಿಯವರು ಕೂಡ ಆ ಒಂದು ಕೆಲಸವನ್ನ ಮಾಡಿದ್ದಾರೆ. ನಾನೊಂದು ಹೆಮ್ಮೆ ತಮ್ಮನ ಕಗ್ಗದಲ್ಲಿ ಇವ್ರು ಮೂವರನ್ನಿಟ್ಕೊಂಡು ಈ ಬುದ್ಧ, ಬಸವ ಮತ್ತು ಪತ್ರಿಜಿಯನ್ನು ಇಟ್ಕೊಂಡು ಒಂದು ಪದ್ಯವನ್ನು ಬರೆದಿದೆ. ತಾತ ಗೌತಮ ಬುದ್ಧ, ಮುತ್ತಾತ ಬಸವೇಶ, ಅಮ್ಮನಪ್ಪನು ಜಿಡ್ಡು ಕೃಷ್ಣಮೂರ್ತಿ, ಹಿರಿಯಣ್ಣ ರಜನೀಶ, ಹಿರಿಯಣ್ಣ ಪತ್ರಿಜಿ, ಇವರ ವಂಶದವ ನೀನು ಎಮ್ಮೆ ತಮ್ಮ ಅಂತ. ಇಲ್ಲಿ ಮೊದಲು ನಮ್ಮ ದೇಶದಲ್ಲಿ ಈ ಜಗತ್ತಿನಲ್ಲಿ ಧ್ಯಾನವನ್ನು ಕಲಿಸಿದವರು ಯಾರಂದ್ರೆ ಗೌತಮ ಬುದ್ಧ. ಅದಕ್ಕಿಂತ ಮುಂಚಿತ ಅನೇಕ ಋಷಿಮುನಿಗಳು ಮತ್ತು ವೇದ ಉಪನಿಷತ್ತನ್ನು ಬರೆದಂತವ್ರು ಇದ್ರು. ಆದ್ರೆ ಅವ್ರು ಯಾರು ಅವ್ರಿಗಿಂತ ಅದ ನಂತರ ಅಷ್ಟಾಂಗ ಮಾರ್ಗದ ಯೋಗವನ್ನ ನಮ್ಮ ಪತಂಜಲಿಯವರು ತಂದ್ರು. ಅದನ್ನೆಲ್ಲ ಮಾಡಿದ ನಂತರ ಬುದ್ಧ ಏನ್ ಮಾಡಿದ, ಎಲ್ಲಾ ಕಡೆಗೆ ಅಡ್ಡಾಡಿ ತನ್ನ ಒಂದು ಆಧ್ಯಾತ್ಮದ ವಿಚಾರಗಳನ್ನು ಮಾಡಿದ್ರೆ ಕೊನೆಗೆ ತನ್ನದನ್ನೇ ತಾನು ಕೂತ್ಕೊಂಡು ಅಷ್ಟಾಂಗ ಮಾರ್ಗವನ್ನ ಕಂಡುಕೊಂಡ. ಅದೇ ಆನಾಪಾನಸತಿ ಅಂತಕ್ಕಂಥದ್ದನ್ನ ಕಂಡ್ಕೊಂಡ. ಅದೇ ರೀತಿಯಾಗಿ ಬಸವಣ್ಣವ್ರು ಏನ್ ಮಾಡಿದ್ರು ಅಂದ್ರೆ, ಅವರು ಎಲ್ಲ ವೇದ ಉಪನಿಷತ್ತುಗಳನ್ನ ಎಲ್ಲಾ ಓದಿದ್ರು. ಆದ್ರೆ ಅವರಿಗೆ ಅದು ಸಮಾಧಾನ ಆಗ್ಲಿಲ್ಲ. ಇಲ್ಲಿರ್ತಕ್ಕಂಥ ಮೌಢಾಚಾರಣೆಯನ್ನ ಅವರ ಹೆಣ್ಮಕ್ಳಿಗೆ ಸಮಾನತೆ ಇರಲಿಲ್ಲ. ಅವ್ರ ಅಕ್ಕನಿಗೆ ಲಿಂಗ ದೀಕ್ಷೆ, ಅವ್ರ ಅಕ್ಕನಿಗೆ ಒಂದು ಉಪನಯನೂ ಮಾಡಲಿಲ್ಲ. ಅಕ್ಕನಿಗೆಲ್ಲದ ಉಪನಯನ ನನಗೇಕೆ ಬೇಕಂತೇಳಿ ಅದನ್ನು ವಿರೋಧಿಸಿ ಆ ಮನೆಯಿಂದ ಬಿಟ್ಟು ಕೂಡಲ ಸಂಘದಲ್ಲಿ ಸೇರಿಕೊಂಡು ಅನೇಕ ವೇದ ಉಪನಿಷತ್ತನ್ನುಗೊಳಿ ನಿಜವಾಗಿರ್ತಕ್ಕಂಥ ಧರ್ಮದ ಸಾರ ಏನು, ಎಲ್ಲರೂ ಸಮಾನತೆ, ಎಲ್ಲರೂ ಸಮಾನವಾಗಿರ್ಬೇಕು, ಎಲ್ಲರಿಗೂ ಆಧ್ಯಾತ್ಮದ ಒಂದು ಹಕ್ಕು, ಎಲ್ಲರಿಗೂ ಆಧ್ಯಾತ್ಮಿಕ ಹಕ್ಕು ಇದೆ ಅನ್ನುವಂಥದ್ದು ಮಾಡಿ ಸ್ತ್ರೀಯರಿಗೂ ಸೂತ ಸಮಾನತೆಯನ್ನ ಅವ್ರಿಗೆ ಲಿಂಗ ದೀಕ್ಷೆಯನ್ನು ಕೊಡುವಂತ ವ್ಯವಸ್ಥೆಯನ್ನ ಎಲ್ಲ ಶರಣೆಯರನ್ನ ಅವರೊಂದು ಸಂಘಟನೆಯನ್ನು ಮಾಡಿದ್ರು. ಬುದ್ಧ ಯಾವ ರೀತಿಯಾಗಿ ಬುದ್ಧಂ ಶರಣಂ, ಬಸವಣ್ಣ ಏನಂದ್ರೆ ಬುದ್ಧನ ಒಂದು ಮುಂದುವರೆದ ಭಾಗ. ಬಸವಣ್ಣ ಅವ್ರು ಬುದ್ಧರು ಏನ್ ಮಾಡಿದ್ರು, ಎಲ್ಲಾ ಜನರನ್ನ ಸಂಗಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ ಅಂತ ಏನ್ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಇಲ್ಲಿ ಬಸವಣ್ಣವರು ಶರಣ ಅಂತಕ್ಕಂಥ ಶಬ್ದನ ಅದನ್ನೇ ಹಿಡ್ಕೊಂಡು ಈ ಎಲ್ಲ ಶರಣರಿಗೆ ಶರಣ ಅಂತಕ್ಕಂಥದ್ದನ್ನ ಮಾಡಿ ಒಂದು ಅನುಭವ ಮಂಟಪ ಅಂತಕ್ಕಂಥ ಇದನ್ನ ಮಾಡಿ ಎಲ್ಲಾ ಕಡೆಗೆ ಅವರು ಈ ಒಂದು ತಾವು ಸ್ಥಾಪಿಸಿದ ಧರ್ಮವನ್ನ ಮುಂದುವರಿಸಿದ್ರು. ಎಲ್ಲ ಕಡೆಗೆ ಪ್ರಚಾರವನ್ನು ಮಾಡಿದ್ರು. ಅಲ್ಲಿ ಬೌದ್ಧ ಭಿಕ್ಷುಗಳು ಊರೂರಿಗೆ ತಿರುಗಿ ಈ ಬುದ್ಧನ ಒಂದು ವಿಚಾರಗಳನ್ನ ಪ್ರಚಾರ ಹೇಗೆ ಮಾಡ್ತಾ ಹೋದ್ರು, ಅದೇ ರೀತಿಯಲ್ಲಿ ಬಸವಣ್ಣ ಅನೇಕ ಮಂದಿ ಜಂಗಮರನ್ನ ಎಲ್ಲ ಕಡೆಗೂ ಆ ಬೌದ್ಧ ಭಿಕ್ಷುಗಳು ಯಾವ ರೀತಿ ಒಂದು ಪ್ರಚಾರ ಮಾಡಿದ್ರು ಅದೇ ರೀತಿಯಾಗಿ ಬಸವಣ್ಣವರು ಆ ಒಂದು ಪ್ರಚಾರವನ್ನ ಮಾಡ್ತಾ ಹೋದ್ರು. ಹೀಗೆ ಇಲ್ಲಿ ಗೌತಮ ಬುದ್ಧ, ಬಸವಣ್ಣ, ಅದರ ಮುಂದುವರೆದ ಭಾಗ ನಮ್ಮ ಓಶೋ ಬರ್ಬೋದು, ಪತ್ರಿಜಿಯರು ಬರ್ಬೋದು, ಮತ್ತು ಜಿಡ್ಡು ಕೃಷ್ಣಮೂರ್ತಿ, ಇವರೆಲ್ಲ ಧ್ಯಾನದ ಒಂದು ಪರಿಕಲ್ಪನೆಯನ್ನ ಜಗತ್ತಿಗೆ ಸಾರಿದ್ರು. ಧ್ಯಾನ ಅಂದ್ರೆ ಪೂಜೆಗಿಂತ ಮುಖ್ಯವಾಗಿ ಧ್ಯಾನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅನ್ನೋದನ್ನ ಇವರು ನಮ್ಮ ಜಗತ್ತಿಗೆ ಸಾರಿದ್ರು. ಮತ್ತು ಅವ್ರು ಏನ್ ಹೇಳಿದ್ರು, ಶೂನ್ಯ ಸಂಪಾದನೆ ಅಂತ ಹೇಳಿ. ಶೂನ್ಯ ಅಂದ್ರೆ ಏನೂ ಇಲ್ಲ. ಬುದ್ಧನ್ ಕೂಡ ಅದನ್ನೇ ಹೇಳಿದ, ಏನೂ ಇಲ್ಲ, ನಾವ್ ಮಾಡ್ತಕ್ಕಂಥದ್ದು ಏನಿಲ್ಲ, ನನ್ನನ್ನು ನಾನು ತಿಳಿದು ಈ ಬಯಲೊಳಗ ನಾನು ಬಯಲಾಗಬೇಕು. ಅಂದ್ರೆ ಇಡೀ ಜಗತ್ತಿನಲ್ಲಿ ಪರಮಾತ್ಮನ ವ್ಯಾಪಿಸಿದಾನೆ ಅನ್ನುವಂಥದ್ದನ್ನ ಬಸವಣ್ಣವ್ರು ಆ ಕಾಲಕ್ಕೆ ಹೇಳಿದ್ರು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೆಯನ್ನ ಕರಸ್ಥಳಕ್ಕೆ ಬಂದು ಸುಳುಕಾದಿರಯ್ಯ. ಈ ಲಿಂಗ ಅಂತಕ್ಕಂಥದ್ದು ಏನ್ ಮಾಡಿದ್ರೆ ಅಂದ್ರೆ, ಅವರು ಅಷ್ಟಾವರಣ ಅಂತಕ್ಕಂಥದ್ದನ್ನ ವಿರಾಂಗ ಬಸವಣ್ಣ ಇವರು ಬುದ್ಧನವರು ಅಷ್ಟಾಂಗ ಮಾರ್ಗ ಅಂತ ಯಾವ ರೀತಿ ಹೇಳಿದ್ರು, ಆನಂತರ ಪತಂಜಲಿ ಅವರು ಅಷ್ಟಾಂಗ ಯೋಗ ಅಂತ ಯಾವ ರೀತಿ ಹೇಳಿದ್ರು, ಅದೇ ರೀತಿ ಬಸವಣ್ಣವರು ಅಷ್ಟಾವರಣ ಅಂತ ವಿಚಾರವನ್ನ ಆ ಕಾಲಕ್ಕೆ ತಂದ್ರು. ಅಷ್ಟಾವರಣ ಅಂದ್ರೆ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಮತ್ತು ಪ್ರಸಾದ ಅನ್ನತಕ್ಕಂಥದ್ದು ಅವು 8 ಇರ್ತವೆ. ಅಲ್ಲಿ ಬಹಿರಷ್ಟಾವರಣ ಅಂದ್ರೆ ಬಹಿರಾಗಿರ್ತಕ್ಕಂಥವು ಬೇರೆ, ಮತ್ತು ಅಂತರಂಗದಲ್ಲಿ ಇರ್ತಕ್ಕಂಥ ಲಿಂಗ ಅಂದ್ರೆ ನಮ್ಮ ಮನಸ್ಸೇ ಲಿಂಗ ಆಗ್ಬೇಕು, ಮತ್ತು ಗುರು ಅಂದ್ರೆ ಅರಿವೇ ಗುರು ಆಗ್ಬೇಕು, ಮತ್ತು ಜಂಗಮ ಅಂದ್ರೆ ನಮ್ಮ ಆತ್ಮನೇ ಜಂಗಮ ಅಂದ್ರೆ ಚೈತನ್ಯ ಶಕ್ತಿ ಇರ್ತಕ್ಕಂಥದ್ದೇ ಜಂಗಮ. ನಾವೇನ್ ಇವತ್ತೇನ್ ಮಾಡ್ತಾ ಇದ್ದೀವಿ, ಹೊರಗಿನಿರ್ತಕ್ಕಂಥನ್ನ ಜಂಗಮರು ಅಂತ ಕರಿತಿದೀವಿ. ಆದ್ರೆ ನಮ್ಮಲ್ಲಿರ್ತಕ್ಕ ಪ್ರತಿಯೊಂದು ಜೀವಿಯಲ್ಲಿರ್ತಕ್ಕಂಥ ಚೈತನ್ಯ ಇದೆ, ಅದೇ ಜಂಗಮ. ಜಂಗಮ ಅಂದ್ರೆ ಜನನ ಮರಣ ಮತ್ತು ಗಮನ ಇರ್ಲಾರ್ದಕ್ಕಂಥದ್ದು ಯಾವ್ದಂದ್ರ ಆತ್ಮ. ಹಾಗೆ ವಿಭೂತಿ, ರುದ್ರಾಕ್ಷಿ, ಮಂತ್ರ. ವಿಭೂತಿ ಅಂದ್ರೆ ಅದು ನಮ್ಮಲ್ಲಿರ್ತಕ್ಕಂಥ ಒಂದು ಜ್ಞಾನದ ಬೆಳಕು, ವಿಭೂತಿ. ಆನಂತರ ರುದ್ರಾಕ್ಷಿ ಅಂದ್ರೆ ನಮ್ಮ 3ನೇ ಕಣ್ಣು ಓಪನ್ ಆಗೋದಕ್ಕೆ ಅದಕ್ಕೆ ರುದ್ರಾಕ್ಷಿ ಅಂತ ಕರೆದ್ರು.
ಆನಂತರ ಪಾದೋದಕ ಮತ್ತು ಮಂತ್ರ ಮಂತ್ರ ಅಂದ್ರೆ ಮನಸ್ಸೇ ಮಂತ್ರ ಆಗ್ಬೇಕು ನಮ್ಮಲ್ಲಿ. ಸದಾ ಕಾಲ ಒಂದು ಓಂಕಾರ ಮಂತ್ರ ನುಡಿತಾನೆ ಇರ್ತದೆ. ಅದಕ್ಕೆ ಸೋಹಂ 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 ಅಂತಾರ, ಹಂ ಹಂ ಸಂ ಅಂತೇಳಿ. ಆ ಒಂದು ನಾವು ಧ್ಯಾನದಲ್ಲಿ ಕುಂತಾಗ ಅದು ನಮ್ಮ ಕಿವಿಗೆ ಕೇಳಿಸ್ತದೆ. ಅದು ಆ ಒಂದು ಸಿದ್ಧಿಯನ್ನು ಪಡ್ಕೊಂಡಾಗ. ಆನಂತರ ಪಾದೋದಕ ಮತ್ತು ಪ್ರಸಾದ. ಪಾದೋದಕ ಅಂದ್ರೆ ನಮ್ಮೊಳಗ ಒಂದು ಧ್ಯಾನ ಮಾಡಿದಾಗ ಒಂದು ಮಿದುಳಿನೊಳಗೆ ಒಂದು ರಾಸಾಯನಿಕ ಕ್ರಿಯೆ ನಡೀತಿದೆ. ಆ ರಾಸಾಯನಿಕ ಕ್ರಿಯೆ ನಡೆದಾಗ ಒಂದು ಅಮೃತವಾಗಿರ್ತಕ್ಕಂಥ ಒಂದು ಬಿಡುಗಡೆ ಆಗುತ್ತೆ. ಅದು ನಮ್ಮ ದೇಹದಲ್ಲಿ ಪ್ರಸಾರ ಆದಾಗ ಮೆಲೋಟಿನ್ ಅಂತ ಕರೀತಾರೆ. ಅದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರೋಗಗಳನ್ನ ಕಳೆದು ಮತ್ತು ನಮಗೆ ಆನಂದವನ್ನು ಕೊಡ್ತದೆ ಅನ್ನುವಂಥದ್ದನ್ನ ಅವ್ರು ಆಗನೆ ಕಂಡ್ರು. ಮತ್ತು ಪ್ರಸಾದ ಅಂದ್ರೆ ಪ್ರಸನ್ನತೆಯನ್ನು ಪಡ್ಕೊಂತದ್ದು. ಅಂದ್ರೆ ನಾವು ಆಧ್ಯಾತ್ಮದ ಒಂದು ಸಿದ್ಧಿಯನ್ನು ಪಡ್ಕೊಂಡಾಗ ಅದು ಪ್ರಸನ್ನತೆ ನಮ್ಮಲ್ಲಿ ಬರ್ತದೆ. ಸದಾ ಆನಂದ, ಬ್ರಹ್ಮಾನಂದ ಅಂತ ಏನ್ ಕರಿತಲ್ಲ, ಅದು ಇವು 8 ಅವರು ಆ ಕಾಲಕ್ಕೆ ಬಹಿರವಾಗಿ ಆಚರಣೆ ಮಾಡ್ತಾ ಮತ್ತು ಅಂತರಂಗದಲ್ಲಿ ನಾವು ಮಾಡ್ಬೇಕು ಅಂತಂದು ಹೇಳಿದ್ರು. ಇದು ಲಿಂಗು ಅಂತಕ್ಕಂಥದ್ದು ಏನಂದ್ರೆ, ಇಡೀ ಜಗತ್ತು ದುಂಡಾಕಾರವಾಗಿದೆ. ಪ್ರಕೃತಿಯನ್ನೇ ನಾವು ಪೂಜೆ ಮಾಡೋದು. ಪ್ರತಿಯೊಂದು ವಸ್ತುಗಳು ಜಗತ್ತಿನಲ್ಲಿ ಯಾವುದೇ ವಸ್ತುವನ್ನು ತೆಗೆದುಕೊಡ್ರಿ, ಅವೆಲ್ಲವೂ ದುಂಡಾಕಾರವಾಗಿದೆ. ಎಲ್ಲವೂ ದುಂಡಾಕಾರ. ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ ಕಣಕಣಗಳು ಮತ್ತು ಮಣ್ಣಿನ ಕಣಕಣಗಳು ಮತ್ತು ಎಲ್ಲಾ ಸೂರ್ಯ, ಚಂದ್ರ, ನಕ್ಷತ್ರ, ಜಗತ್ತಿನಲ್ಲಿರುವಂತ ಎಲ್ಲಾ ವಸ್ತುಗಳು ಕೂಡ ದುಂಡಾಕಾರವಿದೆ. ಮತ್ತು ಅದರ ಚಲನೆ ಸಹಿತ ದುಂಡಾಕಾರ. ಭೂಮಿ ದುಂಡಾಗಿ ಸುತ್ತಾ ಇದೆ. ಮತ್ತೆ ಎಲ್ಲ ಈ ಪ್ರತಿಯೊಂದು ಒಂದು ಈ ಕರೆಂಟ್ ಆದ್ರೂ ಕೂಡ ಮಂಡಲ ದುಂಡಾದಾಗ ಮಾತ್ರ ಅದು ನಮ್ಮಲ್ಲಿ ಶಕ್ತಿ ಬರ್ತದೆ. ಅಂದ್ರೆ ಒಂದು ದುಂಡಾದ ವಸ್ತುವಿನಲ್ಲಿ ಅದ್ಭುತವಾದ ಶಕ್ತಿ ಇರ್ತದೆ. ನೀರು ಕೂಡ ದುಂಡಾಗಿ ಹರಿತಿರ್ತದೆ. ಅದಕ್ಕೆ ಸುಳಿ ಅಥವಾ ಗುಳಿ ಎದ್ದಾಳ್ತಾ ಇರ್ತವೆ. ಮತ್ತು ಬೆಳಕು ಸುತ್ತ ಕಡೆಗೆ ಹರಡ್ತಾ ಇದೆ. ಮತ್ತು ನಾವು ಮಾತಾಡ್ತಕ್ಕಂಥದ್ದು ಎಲ್ಲಾ ಕಡೆಗೂ ಹರಡ್ತದೆ. ಹೀಗೆ ಈ ಜಗತ್ತಿನ ಮೂಲ ಶಕ್ತಿ ಯಾವ್ದಂದ್ರೆ ಅದು ದುಂಡಾಗಿರ್ತಕ್ಕಂಥ ವಸ್ತು. ಆದ ಕಾರಣ ಈ ಭೂಮಿಯನ್ನೇ, ಈ ಜಗತ್ತನ್ನೇ, ಈ ಪ್ರಕೃತಿಯನ್ನೇ ಅವರು ಲಿಂಗಾಕಾರವನ್ನು ಮಾಡಿ ಅದನ್ನ ದೃಷ್ಟಿ ಇಟ್ಟು ನೋಡ್ತಕ್ಕಂಥದ್ದು. ಅದು ದೃಷ್ಟಿ ಇಟ್ಟು ದೃಷ್ಟಿ ಇಟ್ಟು ನೋಡೋದ್ರಿಂದ ಅದಕ್ಕೆ ತ್ರಾಟಕ ಯೋಗ ಅಂತ ಕರೀತಾರೆ. ಅಲ್ಲಿ ಆ ಒಂದು ಲಿಂಗದೊಳಗ ಅನೇಕ ವಸ್ತುಗಳನ್ನು ಉಪಯೋಗ ಮಾಡಿರ್ತಾರೆ. ಅದರಲ್ಲಿ ಇಂಗಾಲದ ಆಗಿರ್ತಕ್ಕಂಥ ವಸ್ತುಗಳು ಕಾಡಿಗೆ ಮತ್ತು ಬೂದಿ ಮತ್ತು ಕೆಲವೊಂದು ಉಪಯುಕ್ತವಾಗಿರ್ತಕ್ಕಂಥ ಕೆಲವೊಂದು ಶಿಲೆಗಳನ್ನು ಬಳಸಿರ್ತಾರೆ. ಚಂದ್ರಕಾಂತ ಶಿಲೆ, ಸೂರ್ಯಕಾಂತ ಶಿಲೆ ಮತ್ತು ಕಾಂತ ಶಿಲೆ. ಮತ್ತು ಅದರಲ್ಲಿ ಕೆಲವೊಂದು ಔಷಧಯುಕ್ತವಾಗಿರ್ತಕ್ಕಂಥ ಕೆಲವೊಂದು ಗಿಡಮೂಲಿಕೆಗಳನ್ನು ಕೂಡ ಹಾಕಿ ತಯಾರು ಮಾಡಿರ್ತಾರೆ. ಅದಕ್ಕೆ ನೀರನ್ನ ಹಾಕಿ ನಾವು ಆ ತೀರ್ಥವನ್ನು ಕುಡಿದಾಗ ನಮ್ಗೆ ಅನೇಕ ಆರೋಗ್ಯವನ್ನು ಉಂಟು ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಆರೋಗ್ಯ ಮತ್ತು ಆಧ್ಯಾತ್ಮವನ್ನು ಇಟ್ಟುಕೊಂಡು ಆ ಲಿಂಗವನ್ನ ಆ ಕಾಲದ ಜನರು ತಯಾರು ಮಾಡಿದ್ರು. ಆನಂತರ ಆ ಮ್ಯಾಗ್ನೆಟ್ ಏನಿರ್ತಾವಲ್ಲ, ಕಾಂತ ಶಿಲೆ, ಚಂದ್ರಕಾಂತ ಶಿಲೆ, ಅವಕ್ಕೊಂದು ಶಕ್ತಿ ಇರ್ತದೆ. ಪ್ರತಿಯೊಂದು ವಸ್ತುವಿಗೆ ತನ್ನದಾಗಿರ್ತಕ್ಕಂಥ ಒಂದು ಶಕ್ತಿ ಇರ್ತದೆ. ಅವಕ್ಕೆ ನವರತ್ನಗಳು ಅಂತ ಕರೀತಾರೆ. ಇಂದಿನ ಕಾಲಕ್ಕೆ ಗುಡಿಗಳನ್ನ ಸ್ಥಾಪನೆ ಮಾಡಬೇಕಾದ್ರೆ ಆ ಮೂರ್ತಿಯ ಕೆಳಗೆ ಒಂದು ಆಕರ್ಷಣೆಗೆ ಮತ್ತು ಆಧ್ಯಾತ್ಮದ ಒಂದು ಉನ್ನತಿಗಾಗಿ ಅಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಅದರಲ್ಲಿ ಸಂಗ್ರಹ ಆಗ್ಬೇಕಾದ್ರೆ ಅವರನ್ನ ಉಪಯೋಗಿಸ್ತಿದ್ರು. ಅದನ್ನೇ ಈ ಶರಣರು ಏನ್ ಮಾಡಿದ್ರೆ, ಪ್ರತಿಯೊಬ್ಬರು ಗುಡಿಗೆ ಹೋಗ್ಲಾರ್ದೆ ತನ್ನ ದೇಹವನ್ನೇ ದೇವಾಲಯ ತನ್ನ ದೇಹವೇ ದೇವಾಲಯವೇ ಎನ್ನ ಕಾಲೇ ಕಂಬಂತ ಏನ್ ಹೇಳ್ತಾರಲ್ಲ, ಆ ದೇಹವನ್ನೇ ದೇವಾಲಯ ಮಾಡಿಕೊಂಡು ದಿನನಿತ್ಯ ನಾವು ಆ ಲಿಂಗ ಪೂಜೆ ಅಂದ್ರೆ ಬರೀ ನೀರ್ ಹಾಕಿ ಹೂವು ಹಚ್ಚಿ ಪತ್ರೆ ಹಚ್ಚೋದಲ್ಲ, ಅದನ್ನ ದೃಷ್ಟಿ ಇಟ್ಟು ನೋಡ್ಬೇಕು. ದೃಷ್ಟಿ ಇಟ್ಟು ನೋಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಉಸಿರಾಟ ತನ್ನಷ್ಟಕ್ಕೆ ತಾವು ಧ್ಯಾನಕ್ಕೆ ಕುಂತಾಗ ಯಾವ ರೀತಿ ಉಸಿರಾಟ ತನ್ನಷ್ಟು ತನ್ನಕ್ಕೆ ಕಂಟ್ರೋಲಿಗೆ ಬರುತ್ತೋ, ಅದೇ ರೀತಿಯಾಗಿ ಆ ಉಸಿರಾಟ ಕಂಟ್ರೋಲ್ ಬರ್ತಾ ಬರ್ತಾ ಅದು ಮೇಲ್ಮುಖವಾಗಿ ನಮ್ಮ ಮೆದುಳಿಗೆ ಹೋಗುತ್ತೆ. ನಮ್ಮ ಮೆದುಳಿಗೆ ಹೋದಾಗ ಅದೇನಾಗುತ್ತೆ ಅಂದ್ರೆ ಅದನ್ನ ಈ ದೃಷ್ಟಿ ಇಟ್ಟು ನೋಡಿದಾಗ ಏನಾಗುತ್ತೆ ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಒಂದು ಕಾಸ್ಮಿಕ್ ಎನರ್ಜಿ ಅಂತ ಏನಿರ್ತಕ್ಕಲ್ಲ, ಅದನ್ನ ಆ ಕಾಲಕ್ಕೆ ಅವ್ರ ಶರಣರು ಆ ಲಿಂಗ ಅದೇ ಏನಿರ್ತಾವ ಲಿಂಗಾಲದ ವಸ್ತುಗಳು ಇರ್ತಾವ ಎಲ್ಲ, ಈ ತುಪ್ಪದ ಕಾಡಿಗೆ ಇರ್ತದೆ ಮತ್ತು ಬೂದಿ ಇರ್ತದೆ ಮತ್ತು ಕೀರೆಣ್ಣೆ ಹಾಕಿ ಆ ಲಿಂಗವನ್ನು ತಯಾರು ಮಾಡಿರ್ತದೆ. ಅದು ಕಪ್ಪಾಗಿರ್ತದೆ. ಅದು ಕಪ್ಪಾಗಿ ಯಾಕೆ ಇರ್ತದೆ ಅಂದ್ರೆ ಪ್ರತಿಯೊಂದು ವಸ್ತುಗಳು ಕಪ್ಪು ವಸ್ತುವಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಅದು ನಮ್ಮ ಕಣ್ಣು ಕಪ್ಪಿದೆ ಮತ್ತು ಅದು ಕಪ್ಪುವಾಗಿದೆ. ಹೀಗಾಗಿ ಅವೆರಡರ ಒಂದು ದೃಷ್ಟಿ ಮತ್ತು ಇದರಿಂದ ಅಲ್ಲಿ ಒಂದು ತ್ರಾಟಕ ಯೋಗ ಅಥವಾ ದೃಷ್ಟಿ ಯೋಗ ಉತ್ಪತ್ತಿ ಆಗ್ತದೆ. ಅದಕ್ಕೆ ಒಂದು ಶರಣರು ಒಂದು ವಚನವನ್ನು ಬರೀತಾರೆ, ಇನ್ನ ನೋಟ ಅನಂತ ಸುಖ ನೋಡಯ್ಯ ಅಂತ. ನೋಡ್ತಾ 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 ಕಣ್ಣಾಗ ನೀರು ಇಡ್ತದೆ. ಆನಂತರ ಅದು ಅವ್ರು ಏನ್ ಮಾಡ್ತಾರ ಅಂದ್ರೆ ಬೆಳಗ ಮುಂಜಾನೆ 12 ಗಂಟೆಯ ನಂತರ ಇಡೀ ಜಗತ್ತಿನಲ್ಲಿ ಆ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಭೂಮಿಗೆ ಬರ್ತಾ ಇರ್ತದೆ. ಅದನ್ನು ಸ್ವೀಕಾರ ಮಾಡ್ಬೇಕಾದ್ರೆ ನಾವು ನಿದ್ದೆ ಮಾಡ್ತಿರ್ತೀವಿ. ಆದ್ರೆ ಆ ಕಾಲದ ಅದಕ್ಕೆ ಮಂದಾರ ಗಂಧಾರ ಸಮಯದಲ್ಲಿ ಎದ್ದು ಆ ಲಿಂಗ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಲಿಂಗ ಪೂಜೆ ಮಾಡೋದಂದ್ರೆ ದೃಷ್ಟಿ ಇಟ್ಟು ನೋಡೋದೇ ಮುಖ್ಯವಾಗಿ. ಮೇಲೆ ಹೂವ ಮತ್ತು ವಿಭೂತಿ ಹಚ್ಚಿ ನೀರ್ ಹಾಕಿ ಮಾಡ್ತಕ್ಕಂಥದ್ದು ಅದು ಸುಮ್ಮನೆ ಸ್ಥೂಲವಾಗಿರ್ತಕ್ಕಂಥದ್ದು. ಆದ್ರೆ ಸೂಕ್ಷ್ಮವಾಗಿ ಅದನ್ನ ಒಂದು ದೃಷ್ಟಿ ಇಟ್ಟು ಒಂದು ಅರ್ಧ ಗಂಟೆಯನ್ನು ನೋಡಿದ್ರೆ ಏನಾಗುತ್ತೆ ಅಂತಂದ್ರೆ ಈ ಪ್ರಪಂಚದಲ್ಲಿ
ಆ ಭೂಮಿಗೆ ಹರಿದು ಬರ್ತಕ್ಕಂತ ಆ ಕಾಸ್ಮಿಕ್ ಎನರ್ಜಿ ಆ ಲಿಂಗ ಹೀರ್ಕೊಳ್ತದೆ. ಯಾಕಂದ್ರೆ ವಿಜ್ಞಾನದ ವಸ್ತು ಇರೋದ್ರಿಂದ ಅದು ಹೀರ್ಕೊಂಡು ಆನಂತರ ನಾವು ಕೈಯಲ್ಲಿ ಅಂಗೈಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಬಿಸಿಗೆ ಮತ್ತೆ ಅದು ಕರಗಿ ನಮ್ಮ ಆ ಹೊರಗ ಹೊಮ್ತಾ ಇರ್ತದೆ. ಆ ಹೊಮ್ಮುವಂಥದ್ದು ನಾವು ದೃಷ್ಟಿಯ ಸಮೀಪದಲ್ಲಿ ಇಟ್ಕೊಂಡು ಆ ಲಿಂಗವನ್ನು ನಿರೀಕ್ಷಣೆ ಮಾಡ್ತಾ ಇದ್ದಾಗ ಅದು ಕಣ್ಣುಗಳ ಮುಖಾಂತರ ನಮ್ಮ ಒಳಗೆ ಸೇರ್ತದೆ. ನಮ್ಮ ಇಲ್ಲಿ ಒಂದು ಪೀನಿಯಲ್ ಗ್ರ್ಯಾಂಡ್ ಇರ್ತದೆ, ಆ ಪೀನಿಯಲ್ ಗ್ರ್ಯಾಂಡ್ ಆಕ್ಟಿವ್ ಆಗ್ತದೆ. ಅಲ್ಲಿಂದ ಮತ್ತು ನಮ್ಮಲ್ಲಿ ಇರ್ತಕ್ಕಂತ ಪಿಟ್ಯೂಟರಿ ಗ್ರಂಥಿ ಅದು ಆಕ್ಟಿವ್ ಆಗ್ತದೆ. ಆ ಆಕ್ಟಿವ್ ಆದಾಗ ಅಲ್ಲಿ ಒಂದು ಮೆಲಟಿನ್ ಅಂತಕ್ಕಂತ ಒಂದು ರಸ ಉತ್ಪತ್ತಿ ಆಗುತ್ತೆ. ಆ ಮೆಲಟಿನ್ ರಸ ಉತ್ಪತ್ತಿ ಆದಾಗ ಮನಸ್ಸಿನೊಳಗೆ ಒಂದು ಆನಂದ, ಸಂತೋಷ ಮತ್ತೆ ಏನ್ ಹೇಳ್ತದೆ ಪಾದೋದಕ ಪ್ರಸಾದ ಅಂತ ಅದೇ ಆ ಮೆಲಟಿನ್ ರಸ ಉತ್ಪತ್ತಿ ಆಗ್ಲಿಕ್ಕೆ ಲಿಂಗ ಪೂಜೆಯನ್ನ ನಾವು ಮಾಡೋದು. ಅದು ಈ ಪತ್ರಿಜಿ ಅವ್ರ ಕಣ್ಣು ಮುಚ್ಚಿ ಹೇಳಿದ್ರು, ಅವ್ರ ಕಣ್ಣು ತೆರೆದು ಮಾಡುವಂತ ಒಂದು ಯೋಗವನ್ನ, ದೃಷ್ಟಿ ಯೋಗವನ್ನ ಆ ಶರಣರು ಕಂಡಿಡಿದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ನಾವ್ ಯಾವ ರೀತಿ ಯಾಕೆ ನಾವು ಲಿಂಗ ಪೂಜೆ ಮಾಡ್ಬೇಕಂದ್ರೆ ಒಬ್ಬ ಪ್ರಭುಲಿಂಗಲ್ಲಿ ಹೇಳಕ್ ಒಂದು ಪದ್ಯ ಬರ್ತದೆ. ಆಲೆ ನಿಂತಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನೆಲೆ ಮನ ಮೇಲೆ ನಿಲ್ಲುವುದು, ಮನವು ನಿಂದಡೆ ಬಿಂದು ನಿಲ್ಲುವುದು, ಲೀಲೆಯಿಂದ ಬಿಂದು ನಿಂದಡೆ ಕಾಲಕರ್ಮವು ಗೆದ್ದು ಮಾಯೆಯ ಹೇಳೆಯ ಸರಲ್ಲೆಲ್ಸಬದ ಈ ಬಸವ ಕೇಳಂದ ಅಂತೆ. ಅಂದ್ರೆ ನಮ್ಮ ನೋಡ್ತಕ್ಕಂತ ಕಣ್ಣು ಆಲೆ ನಿಂತ್ಕೊಂಡ್ರೆ ಏನಾಗುತ್ತಂದ್ರೆ ಆ ಉಸಿರಾಟಕ್ಕೂ ಮತ್ತು ನಮ್ಮ ಕಣ್ಣಿಗೂ ಸಂಬಂಧ ಇದೆ, ಮತ್ತು ಉಸಿರಾಟ ಕಣ್ಣಿಗೂ ನಮ್ಮ ಮನಸ್ಸು ಸಂಬಂಧ ಇದೆ. ಅಂದ್ರೆ ಇವು ಮೂರು ಏಕಕಾಲದಲ್ಲಿ ನಿಂತಾಗ ಉಸಿರಾಟ, ಮನಸ್ಸು ಮತ್ತು ನಮ್ಮ ಕಣ್ಣಿನ ಆಲೆ ಇವು ಮೂರು ಸಮನಾಗಿ ನಿಂತ್ಕೊಂಡಾಗ ಅಲ್ಲಿ ಒಂದು ಜ್ಞಾನದ ಮೂರನೇ ಕಣ್ಣು ಓಪನ್ ಆಗ್ತದೆ. ನಮ್ಮೊಳಗ ಒಂದು ಜ್ಞಾನ ಸಮೃದ್ಧಿಯಾಗಿ ಹೊರಹೊಮ್ಮುತ್ತದೆ ಅನ್ನುವಂಥದ್ದನ್ನ ಆ ಶರಣರು ವೈಜ್ಞಾನಿಕವಾಗಿ ಕಂಡಿದ್ರು. ಇಲ್ಲಿ ಪಿರಮಿಡ್ ಶರಣರು ಏನ್ ಮಾಡಿದ್ರೆ, ನಮ್ಮ ಪತ್ರಿಜಿ ಅವ್ರ ಪಿರಮಿಡ್ ನಲ್ಲಿ ಅಂತ ಅದ್ಭುತ ಶಕ್ತಿ ಆಗಿದೆ, ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಧ್ಯಾನ ಮಾಡ್ಬೇಕಂತಂದು ಇವರು ವೈಜ್ಞಾನಿಕವಾಗಿ ಇವ್ರು ಕಂಡಿಡ್ರೆ, ಅವರು ಲಿಂಗದಲ್ಲಿ ಅದ್ಭುತವಾಗಿರ್ತಕ್ಕಂತ ಒಂದು ಕಾಸ್ಮಿಕ್ ಎನರ್ಜಿ ಸಂಗ್ರಹ ಆಗಿ ಅದು ಹೊರಹೊಮ್ಮಿ ನಮ್ಮ ಕೈಯ ಒಂದು ಬಿಸಿಗೆ ಹೊರಹೊಮ್ಮಿ ನಮ್ಮ ಕಣ್ಣುಗಳ ಮುಖಾಂತರ ಒಳಗೆ ಹೋಗಿ ಅಲ್ಲಿ ನಮ್ಮ ಗ್ರಂಥಿಗಳು ಓಪನ್ ಆಗ್ತವೆ ಅನ್ನುವಂಥದ್ದನ್ನ ಆ ಕಾಲಕ್ಕೆ ಅವ್ರ ಶರಣರು ವೈಜ್ಞಾನಿಕವಾಗಿ ಕಂಡಿಡಿದ್ರು. ಅದನ್ನೇ ಅವರು ಸಾಧನೆ ಮಾಡ್ತಾ 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 ಅನೇಕ ತಮ್ಮ ಅನುಭವಗಳನ್ನ ವಚನಗಳಲ್ಲಿ ಬರಿತಾ ಹೋಗಿದ್ದಾರೆ. ಯಾಕಂದ್ರೆ ಉಸಿರಾಟನೇ ಬಹಳ ಮುಖ್ಯ. ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿಗೆ ಉಸಿರಾಟನ ಕಾರಣ. ಎಷ್ಟೆಷ್ಟು ನಾವು ಜಾಸ್ತಿ ಉಸಿರಾಡ್ತೀವೋ ಅಷ್ಟಷ್ಟು ನಮ್ಮಲ್ಲಿ ಶಕ್ತಿ ವ್ಯಯವಾಗಿ ಹೋಗ್ತದೆ. ನಾವು ಧ್ಯಾನ ಮಾಡಿದಷ್ಟು ಉಸಿರು ತನ್ನಷ್ಟು ತಾನೇ ಕಂಟ್ರೋಲ್ ಆಗ್ತದೆ. ಅದಕ್ಕೆ ಯಾವಾಗ ಉಸಿರು ಕಡಿಮೆ ಆಗ್ತಾ ಹೋಗ್ತದೋ ನಮ್ಮಲ್ಲಿ ಮತ್ತು ಆನಂದ ಜಾಸ್ತಿ ಉತ್ಪತ್ತಿ ಆಗ್ತದೆ ಮತ್ತು ನಮ್ಮ ಆಯುಷ್ಯ ವೃದ್ಧಿ ಆಗ್ತದೆ. ಉದಾಹರಣೆಗೆ ಈಗ ಬಹಳಷ್ಟು ಸ್ಪೀಡ್ ಆಗಿ ಉಸಿರಾಡಿ ನಾಯಿ ಏನ್ ಮಾಡ್ತದಂದ್ರೆ ಒಂದ್ 8-10 ವರ್ಷದೊಳಗೆ ತೀರ್ಕೊಂಡು ಹೋಗ್ತದೆ. ಆದ್ರೆ ಆಮೆ 12 ನಿಮಿಷಕ್ಕೆ ಒಂದ್ಸಲ ಉಸಿರಾಡ್ತದೆ. ಅದು 500 ವರ್ಷಗಳವರೆಗೆ ಬದುಕುತ್ತಂತ ವಿಜ್ಞಾನಿಗಳು ಹೇಳ್ತಾರೆ. ಹಾಗೆ ನಾವು ಉಸಿರಾಟದ ಜೊತೆಗೆ ನಮ್ಮ ಪತ್ರಿಜರು ಏನ್ ಹೇಳಿದ್ರೆ, ಬರೀ ಉಸಿರಾಟವನ್ನು ಗಮನಿಸಂದ್ರು ಶರಣರು ಅಂದ್ರೆ ಲಿಂಗವನ್ನ ನಿರೀಕ್ಷಣೆ ಮಾಡಿ ಅಂತ ಹೇಳಿದ್ರು. ಲಿಂಗ ನಿರೀಕ್ಷಣೆ ಮಾಡಿದ ಮೇಲೆ ಮತ್ತೆ ಅವರು ಧ್ಯಾನಕ್ಕೆ ಬರ್ತಾರೆ. ಒಂದು 10-15 ನಿಮಿಷ ಕಣ್ಣು ಮುಚ್ಚಿ ಕುಂತಾಗ ಆ ಮೆದುಳಿನಲ್ಲಿ ಆ ಒಂದು ಏನು ಎಲೆಕ್ಟ್ರಾನ್ಸ್ ಅಂತಕ್ಕಂಥ ಶಕ್ತಿ ನಮ್ಮ ಕಣ್ಣು ಮುಖಾಂತರ ಒಳಗೆ ಏನು ಹೋಗಿರ್ತಾರೆ, ಕಾಸ್ಮಿಕ್ ಎನರ್ಜಿ, ಅಲ್ಲಿ ಒಂಥರ ಏನೋ ಒಂದು ಬದಲಾವಣೆ ರಾಸಾಯನಿಕ ಕ್ರಿಯೆ ಮೆದುಳಿನಲ್ಲಿ ನೆಟ್ಟು ಮನುಷ್ಯನಿಗೆ ಅತ್ಯುನ್ನತವಾಗಿರ್ತಕ್ಕಂಥ ಆನಂದ ಮತ್ತು ಮೂರನೇ ಕಣ್ಣು ಕೂಡ ಓಪನ್ ಆಗ್ತದೆ. ಇದನ್ನ ಅವರು ಶರಣರು ಈ ಆಧ್ಯಾತ್ಮದ ವಿಚಾರಗಳನ್ನ ಹೇಳಿದ್ರು. ಅದಕ್ಕಾಗಿ ಅವರು ಅನೇಕ ತಮ್ಮ ಅನುಭವಗಳನ್ನ ವಚನಗಳಲ್ಲಿ ಹೇಳ್ತಾ ಹೋದ್ರು. ಅವ್ರು ಶೂನ್ಯ ಸಂಪಾದನೆ ಅಂತ ಕರೀತಾರೆ. ಶೂನ್ಯ ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಅದು ಒಂದೇ ವಸ್ತು. ಇಡೀ ಬ್ರಹ್ಮಾಂಡವನ್ನ ತುಂಬಿರ್ತಕ್ಕಂಥ ಒಂದು ಒಂದೇ ವಸ್ತು. ಅದಕ್ಕೆ ಅವರು ಶಿವ ಅಂತ ಕರೆದ್ರು, ಲಿಂಗ ಅಂತ ಕರೆದ್ರು, ಅಥವಾ ಜಂಗಮ ಅಂತ ಕರೆದ್ರು. ಅಂದ್ರೆ ಈ ಚೈತನ್ಯ ಐತನ್ಯ ನಮ್ಮ ಆತ್ಮದಿಂದ ಹಿಡಿದು ಎಲ್ಲರಲ್ಲಿ ಇರ್ತಕ್ಕಂಥದ್ದು ಒಂದೇ ವಸ್ತು. ಅದು ಬ್ರಹ್ಮ ಅಂತ ಕರೆದ್ರು, ಶಿವ ಅಂತ ಕರೆದ್ರು. ಆ ವಸ್ತುವನ್ನ ನಾವು ಆ ಬಯಲನ್ನ, ಅದಕ್ಕೆ ನಾನು ಬಯಲಲ್ಲಿ ಬಯಲಾಗ ಅಂತ ಕರಿತಾರ ಅವ್ರು. ಬಯಲು ಅಂದ್ರೆ ಏನಿಲ್ಲದ ಸ್ಥಿತಿ. ನಮ್ಮ ಬುದ್ಧ ಕೂಡ ಅದು ಏನಿಲ್ಲದ ಸ್ಥಿತಿಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು. ಅಂದ್ರೆ ಏನಿಲ್ಲದಂದ್ರೆ ಎಲ್ಲವೂ ಅದರಲ್ಲಿ ಒಳಗೊಂಡಿರ್ತದೆ. ಎಲ್ಲ ಸಂಪತ್ತು, ಎಲ್ಲ ಆನಂದ, ಎಲ್ಲವೂ ಆ ನಮ್ಮ ಮನಸ್ಸಿನೊಳಗ ಆ ಧ್ಯಾನದ ಸ್ಥಿತಿಯಲ್ಲಿ ಕುಂತಾಗ ಅದು ನಮ್ಗೆಲ್ಲ ಗೋಚರವಾಗ್ತದೆ ಅನ್ನೋದನ್ನ ಅವ್ರು ನಾವು ಬಯಲಾಗ ಅಂತ ಹೇಳ್ತಾರೆ. ಈ ರೀತಿಯಾಗಿ ಶರಣರು ಕೆಲವೊಂದು ವಚನಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಲ್ಲಮ ಪ್ರಭುಗಳು ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ಯೋಗಿ. ಅವ್ರು ಇಡೀ ನಮ್ಮ ದೇಶವನ್ನೆಲ್ಲ ಸುತ್ತಾಡಿ ಹಿಮಾಲಯ ಪರ್ವತದಲ್ಲಿ ಕೂಡ ಅಡ್ಡಾಡಿ ಅನೇಕ ಯೋಗಗಳನ್ನೇ ಅವರು ಸ್ಫೂರ್ತಿಯನ್ನು ಕೊಟ್ಟು ಬಂದಿದ್ದಾರೆ. ಅವರು ಕೂಡ ಈ ಟಿಬೆಟ್ನಲ್ಲಿ ಲಾಮಾ ಅಂತ ಜನಾಂಗ ಇರ್ತಾರೆ. ಅವರು ಅಲ್ಲಮನ ಶಿಷ್ಯರು. ಅಲ್ಲಿ ಕೂಡ ಅವರು ಈ ಬುದ್ಧನ ಒಂದು ಟಿಬೆಟಿಯನ್ನಲ್ಲಿ ಇರ್ತಕ್ಕಂಥ ಕೆಲವರು ಬುದ್ಧನ ಮತ್ತು ಅಲ್ಲಮನ ಅನುಯಾಯಿಗಳಿದ್ದಾರೆ.
ಈತ ನಿರಂಜನ ಇಡೀ ದೇಶವನ್ನು ಸುತ್ತಾಡಿ ಕೊನೆ ಕಲ್ಯಾಣಕ್ಕೆ ಬಂದು ಬಸವಣ್ಣನಿಗೆ ಪ್ರೇರಣೆಯನ್ನು ಮಾಡಿ ಅಲ್ಲಿ ಒಂದು ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಒಂದು ಜನರಲ್ಲಿ ಆಧ್ಯಾತ್ಮದ ಒಂದು ಚಳವಳಿಯನ್ನ ಆ ಕಾಲಕ್ಕೆ ಶರಣರು ಮಾಡಿ ಹೀಗೆ ಅನೇಕ ವಚನಗಳಲ್ಲಿ ಆಧ್ಯಾತ್ಮದೇ ಸಾಮಾಜಿಕ ಆರ್ಥಿಕವಾಗಿರ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ಮೌಢ್ಯಾಚರಣೆಗಳನ್ನು ವಿರೋಧಿಸ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ಅವ್ರ ವಚನಗಳಲ್ಲಿ ಬರೆದಿಟ್ಟರು. ಉದಾಹರಣೆಗೆ ಅಕ್ಕಮಹಾದೇವಿ ಒಂದು ವಚನವನ್ನು ಬರೀತಾಳೆ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ದಮೆ ಶಾಂತಿ ಸೈರಣಿಯು ಸಮಾಧಿಯು ಹಂಗೆ ಕೈಯ. ಕ್ಷಮೆ ದಮೆ ಶಾಂತಿ ಸೈರಣಿ ಇರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ. ಚನ್ನ ಮಲ್ಲಿಕಾರ್ಜುನ ಆ ಒಂದು ಸ್ಥಿತಿಯನ್ನು ಅವ್ರು ಪಡ್ಕೊಂಡು ನಮ್ಮ ಉಸಿರಾಟದಲ್ಲಿ ಆ ಒಂದು ಪರಿಮಳ ಇದ್ದಾಗ ಮತ್ತೆ ಹೂವಿನ ಉಸಿರಾಟ, ಯಾಕಂದ್ರೆ ಪ್ರತಿಯೊಂದು ಪಂಚೇಂದ್ರಿಯಗಳಿಂದ ನಾವು ಹೊರಗಿನ ಪ್ರಪಂಚವನ್ನ ನೋಡ್ತಾ ಇದ್ವಿ. ಕಣ್ಣಿನಿಂದ ರೂಪವನ್ನು ನೋಡ್ತಾ ಇದ್ವಿ, ಕಿವಿಯಿಂದ ಶಬ್ದವನ್ನು ಕೇಳ್ತಾ ಇದ್ದೀವಿ, ಬಾಯಿಯಿಂದ ರುಚಿಯಾಗಿರ್ತಕ್ಕಂಥ ಆಹಾರವನ್ನು ಸೇವಿಸ್ತಾ ಇದ್ದೀವಿ, ಮತ್ತು ಮೂಗಿನಿಂದ ಪರಿಮಳವನ್ನ ಆಘ್ರಾಣಿಸ್ತಿದ್ದೇವೆ, ಮತ್ತು ನಮ್ಮ ಚರ್ಮದ ಮುಖಾಂತರ ಸ್ಪರ್ಶವನ್ನು ಆಘ್ರಾಣಿಸ್ತೀವಿ. ಆದ್ರೆ ಸಾಕ್ಷಾತ್ಕಾರ ಆದಾಗ, ಅಧ್ಯಾತ್ಮದ ಒಂದು ಸ್ಥಿತಿಯನ್ನು ಹೋದಾಗ ಇವು ಯಾವ ಬೇಕಾಗಲ್ಲ, ಆ ಒಳಗಿನ ಪಂಚೇಂದ್ರಿಯಗಳು ಜಾಗೃತವಾಗ್ತವೆ. ನಾವು ಕಣ್ಣು ಮುಚ್ಚಿಕೊಂಡು ಕೂತಾಗ ಒಳಗಿನ ಅನೇಕ ಪ್ರಪಂಚವನ್ನ ಬೆಳಕು, ಕೋಟಿ ಸೂರ್ಯರ ಬೆಳಕು ಸಹಿತ ಅಲ್ಲಿ ಕಂಡು ಬರ್ತದೆ. ಕಿವಿಯೊಳಗ ಅನೇಕ ನಾದಗಳು, ವೀಣಾ, ತಬಲ ಮತ್ತು ಸಂಗೀತದ ಧ್ವನಿಗಳು ಕಿವಿಯಲ್ಲಿ ಕೇಳಿಸ್ತವೆ, ಮತ್ತು ಮೂಗಿನಲ್ಲಿ ಅನೇಕ ಪರಿಮಳದ ವಾಸನೆಗಳು ಕಂಡು ಬರ್ತವೆ, ಮತ್ತು ದೇಹ ಒಂದು ಕರೆಂಟ್ ಶಾಕ್ ಹೊಡೆದಂಗೆ ಮನುಷ್ಯನಲ್ಲಿ ಒಂಥರ ರೋಮಾಂಚನವಾಗ್ತಾ ಇದೆ, ಮತ್ತು ಬಾಯಿಯಲ್ಲಿ ಅಮೃತದ ಬಿಂದು ನಮ್ಮೊಳಗೆ ಇಳಿದಿದೆ, ಅದೇ ಮೆಲೋಟಿನ್ ಅಂತ ಹೇಳಿದ್ನಲ್ಲ. ಹಾಗೆ ಈ ಪಂಚೇಂದ್ರಿಯಗಳು ತೃಪ್ತಿ ಆಗ್ಬೇಕಾದ್ರೆ ನಾವು ಹೊರಗಿನಲ್ಲಿ ಇತ್ತ ಒಳಗೆ ನಾವು ಅಂತರ್ಮುಖ ಮಾಡಿದಾಗ ಈ ಇರ್ತಕ್ಕಂಥ ಸುಖಗಳು ನಮಗೆ ಸಿಗ್ತವೆ ಅನ್ನುವಂಥ ಮಾತನ್ನ ಈ ವಚನದಲ್ಲಿ ಆಕೆ ಹೇಳ್ತಾಳೆ. ದಯೆ, ಕ್ಷಮೆ, ಅಂದ್ರೆ ಈ ಧ್ಯಾನವನ್ನು ಮಾಡಿದಾಗ ಮನುಷ್ಯನಿಗೆ ತನ್ನಷ್ಟಾನೆ ದಯೆ, ಶಾಂತಿ, ನೆಮ್ಮದಿ ಎಲ್ಲದೂ ಸಿಗ್ತದೆ. ಮತ್ತೆ ಸಮಾಧಿ ಬೇಕೇಗಿ, ಅಂದ್ರೆ ಸಮಾಧಿ ಅಂದ್ರೆ ನಾವು ಧ್ಯಾನಕ್ಕೆ ಕುಂತಾಗ ಒಂದು ಸಮಾಧಿ ಸ್ಥಿತಿಗೆ ಹೋಗ್ತವಲ್ಲ, ಅದೆಲ್ಲ ಬೇಕಾಗಿಲ್ಲ. ಇವೆಲ್ಲವೂ ಪ್ರತಿದಿನದಲ್ಲಿ ನಾವು ಶಾಂತಿ, ನೆಮ್ಮದಿ, ತಾಳ್ಮೆ, ಸೈರಣೆ ಇವು ನಮ್ಮಲ್ಲಿ ಇದ್ದಾಗ ಮತ್ತೇಕೆ ಬೇಕು ಸಮಾಧಿಯ ಚಿಂತೆ ಅಂತ ಹೇಳ್ತಾರೆ. ಲೋಕವೇ ತಾನಾದ ಬಳಿಕ, ಇಡೀ ಜಗತ್ತೇ ನಾನಾದಾಗ, ಜಗತ್ತಿನಲ್ಲಿರ್ತಕ್ಕಂಥ ಪರಮಾತ್ಮನೇ ನಾವಾದಾಗ ಮತ್ತೆ ಲೋಕಾಂತದ ಸ್ಥಿತಿ ಏಕೆ ಬೇಕು? ಏಕಾಂತದಲ್ಲಿ ಹೋಗಿ ನಾವು ಧ್ಯಾನ ಮಾಡದೆ ಅಂತ ಬೇಕಾಗಿಲ್ಲ. ಅಂದ್ರೆ ಸದಾ ಕಾಲ ಅವಳು ಯಾವಾಗ್ಲೂ ತಮ್ಮ ಮನಸ್ಸನ್ನ ಧ್ಯಾನಯುಕ್ತವಾಗಿ ಮಾಡಿಕೊಂಡಾಗ ಮತ್ತೆ ಯಾವುದರ ಹಂಗು ಬೇಕಾಗಿಲ್ಲ ಅಂತ ಮಾತನ್ನ ಹೇಳ್ತಾರೆ. ಇಲ್ಲಿ ಶರಣರು ಏನ್ ಹೇಳ್ತಾರೆ ಅಂದ್ರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ತನ್ನ ತಾನರೆದು ತಾನಾರೆಂಬು ತಿಳಿದಳೆ ತಾನೇ ದೇವ ನೋಡ ಅಂತ ಹೇಳ್ತಾರೆ. ಅಂದ್ರೆ ನಮ್ಮನ್ನು ಬಿಟ್ಟು ದೇವ್ರಿಲ್ಲ, ಅದಕ್ಕ ನಾವೇ ಎಲ್ಲರೂ ದೇವ. ಅದಕ್ಕ ಅಹಂ ಬ್ರಹ್ಮಾಸ್ಮಿ ಅಂತ ಶಂಕರಾಚಾರ್ಯರು ಹೇಳಿದ್ರು. ಅಂದ್ರೆ ತನ್ನನ್ನು ತಾನು ತಿಳಿಬೇಕು. ತನ್ನನ್ನು ತಾನು ತಿಳಿದ್ರೆ ಅದು ಅಧ್ಯಾತ್ಮದ ಅಂತರ್ಮುಖಿಯಾದಾಗ ತಾನು ಯಾರು, ಎಲ್ಲಿಂದ ಬಂದಿ. ಅದಕ್ಕೆ ರಮಣ ಮಹರ್ಷಿ ಹೇಳ್ತಾರೆ, ನಾನು ಯಾರು ಅಂತ ಹಿಂಗ ಆಲೋಚನೆ ಮಾಡ್ತಾಗ ನಾನು ಯಾರು ಎಂಬುದು ತನ್ನಷ್ಟಾನೇ ಗೊತ್ತಾಗ್ತದೆ ಅಂತ. ಅಂದ್ರೆ ನಾನು ಯಾರು, ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನುವಂಥ ಮಾತನ್ನ, ಅದ್ವೈತ ತತ್ವವನ್ನ ಅವ್ರು ಹೇಳ್ತಾರೆ. ಮತ್ತೆ ಅಕ್ಕಮಹಾದೇವಿ ಮುಂದುವರೆದು ಒಂದು ಮಾತನ್ನ ಹೇಳ್ತಾರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಈ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಬೊಯ್ಯುವಂಟೆ ಮಲ್ಲಿಕಾರ್ಜುನ. ಅಂದ್ರೆ ಈ ಮನಸ್ಸು ಅಂತಕ್ಕಂಥ ಎಲ್ಲದಕ್ಕೂ ಕಾರಣ ಈ ಮನಸ್ಸು. ಈ ಜಗತ್ತು, ಗಿಡ ಮರಗಳು, ಪಕ್ಷಿಗಳು, ಮನುಷ್ಯರು ಎಲ್ಲರೂ ಆಕ್ಟಿವ್ ಆಗ್ಬೇಕಾದ್ರೆ ಬೆಳಕರಿತಂದ್ರೆ ಎಲ್ಲವೂ ಆಕ್ಟಿವ್ ಯಾವ ರೀತಿ ಆಗ್ತವೆ. ಅಂದ್ರೆ ಈ ಜಗತ್ತಿನ ಚೇಷ್ಟೆಗೆ, ಈ ಒಂದು ಕ್ರಿಯೆಗೆ ಸೂರ್ಯ ಯಾವ ರೀತಿನೋ ಬೀಜನೋ ಅದೇ ರೀತಿಯಾಗಿ ನಮ್ಮ ದೇಹದ ಪ್ರತಿಯೊಂದಕ್ಕೂ ಕಾರಣ ನಮ್ಮ ಮನಸ್ಸು ಅನ್ನುವಂಥ ಮಾತನ್ನ ಹೇಳ್ತಾಳ. ಆ ಮನಸ್ಸನ್ನು ಯಾರು ನಿಗ್ರಹ ಮಾಡ್ತಾರೋ, ಆ ಮನಸ್ಸನ್ನು ಯಾರು ನಿಲ್ಲಿಸ್ತಾರೋ, ಮನಸ್ಸಂದ್ರೆ ಏನ್ ಬೇರೆ ಅಲ್ಲ, ಅನೇಕ ಆಲೋಚನೆಗಳ ಮೊತ್ತವೇ ಆ ಮನಸ್ಸು. ನಾವು ಆಲೋಚನೆಯನ್ನು ನಿಲ್ಲಿಸಿದಾಗ, ಆ ಮನಸ್ಸು ಇಲ್ಲವಾದಾಗ ನಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಆನಂದ, ಸಂತೋಷ, ಸಮೃದ್ಧಿ ನಮ್ಮಲ್ಲಿ ಸಿಗುತ್ತೆ. ಆದ ಕಾರಣ ಮನಸ್ಸು ನಿಲ್ಲಿಸ್ತಕ್ಕಂಥದ್ದನ್ನೇ ಈ ಲಿಂಗವನ್ನು ನೋಡ್ತಾ ನೋಡ್ತಾ ಆ ಮನಸ್ಸನ್ನ, ಆ ವಿಚಾರಗಳನ್ನ ತನ್ನಷ್ಟು ತಾನೇ ನಿಂತೋಗ್ಬಿಡ್ತಾವ. ಈ ಲಿಂಗವನ್ನು ನಿಷ್ಠೆ ನೋಡ್ತಾ 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 ಹೋದಾಗ ಏನಾಗ್ತದೆ, ಮನಸ್ಸು ಯಾವಾಗ ನಿಲ್ತದೋ ಆ ಉಸಿರಾಟ ತನ್ನಷ್ಟು ತಾನೇ ಕಂಟ್ರೋಲ್ ಆಗುತ್ತೆ. ಉಸಿರಾಟ ಕಂಟ್ರೋಲ್ ಆಯ್ತಂದ್ರೆ
ಆನಂದವಾಗಿರ್ತಕ್ಕಂಥದ್ದು ಧ್ಯಾನ ನಮಗೆ ಸಿದ್ಧಿಸ್ತದೆ ಅನ್ನುವಂಥದ್ದನ್ನ ಈ ಶರಣರು ಕಂಡಿರ್ತಾರೆ. ಮತ್ತೆ ಆಕೆ ಮುಂದುವರೆದು ಹೇಳ್ತಾಳೆ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದಡೆ ಕೆರೆ ಹಳ್ಳ ಬಾವಿಗಳುಂಟು, ಅಂಗಶೀತಕ್ಕೆ ಬಿಸಾಟ ಅರಿವುಗಳುಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ಚನ್ನ ಮಲ್ಲಿಕಾರ್ಜುನ ಆತ್ಮ ಸಂಗಾತಕ್ಕೆ ನೀ ನನಗುಂಟು. ಇಲ್ಲಿ ನಾವು ಹಸಿವು ತೃಷಿಗಳನ್ನ ಈ ಜಗತ್ತಿಗೆ ಬಂದ್ಮೇಲೆ ಅವನ್ನೆಲ್ಲ ಬಗೆಸಕ್ಕೆ ಬೇಕಾದಂತ ಹಸಿವಿಗಾದ್ರೆ ಭಿಕ್ಷೆ ಬೇಡಿ ಊಟ ಮಾಡ್ತಾ ಇದ್ಲು. ಆನಂತರ ನೀರಡಿಕೆ ಆದ್ರೆ ಅವಾಗಿನ ಕಾಲಕ್ಕ ಕೆರೆ ಹಳ್ಳ ಬಾವಿಗಳು ಇರ್ತದೋ ಅಲ್ಲಿ ನೀರು ಕುಡಿತಾ ಇದ್ದೆ. ಮತ್ತು ಬಟ್ಟೆ, ದೇಹವನ್ನ ಒಂದು ಸುಸ್ಥಿತಿಯಲ್ಲಿ ಬೆಚ್ಚ ಇಟ್ಕೋಬೇಕಾದ್ರೆ ಅಲ್ಲಿ ಯಾರೋ ಒಗೆದಿರ್ತಕ್ಕಂಥ ಬಟ್ಟೆಗಳಿದಾವೆ, ಅವು ಉಂಟು. ಆದ್ರೆ ಮತ್ತು ಮಲಗಲಿಕ್ಕೆ ಆಳು ದೇಗುಲು ಉಂಟು. ಆಗಿನ ಕಾಲಕ್ಕನೇ ಅನೇಕ ಆಳು ದೇಗುಲಗಳು ಗುಡಿಗಳಿದ್ದು. ಗುಡಿಗಳು ಇವತ್ತೆಷ್ಟೋ ಹಂಪಿ ಮತ್ತು ಇನ್ನೆಲ್ಲ ನೋಡ್ತೀವಲ್ಲ, ಆ ಗುಡಿಗಳು ಹಾಳಾಗಿ ಹೋಗಿದ್ದಾವೆ. ಅಂದ್ರೆ ಆ ಗುಡಿಗಳಿಗಿಂತ ದೇಹವೇ ಮುಖ್ಯವಾಗಿರ್ತಕ್ಕಂಥ. ನಾನು ಮಲಗಲಿಕ್ಕೆ ಅಂತ ಒಂದು ಆಳು ಗುಡಿಗಳಿದ್ದು ಅಲ್ಲಿ ಹೋಗಿ ಮಲಗ್ತಿದ್ದೆ. ಆದರೆ ನನ್ನ ಆತ್ಮ ಸಂಗಾತಕ್ಕೆ ನಾವು ಏಕಾಂತವಾಗಿಲ್ಲ, ಅವನ ಜೊತೆಗೆ ಇದ್ದೇವೆ, ಆ ಪರಮಾತ್ಮ ನಮ್ಮಿಂದ ಇದ್ದಾನೆ ಅನ್ನುವಂತ ಮಾತನ್ನ, ಏಕಾಂತಕ್ಕಾಗಿ ಆ ಪರಮಾತ್ಮ ನಮ್ಮಲ್ಲಿ ಇದ್ದಾನೆ, ಆತ್ಮ ಸಂಗಾತಕ್ಕೆ ನೀನೇ ಉಂಟು ಚನ್ನ ಮಲ್ಲಿಕಾರ್ಜುನ ಅಂತ ಮಾತನ್ನ ಹೇಳ್ತಾರೆ. ಹೀಗೆ ಅನೇಕವಾಗಿರ್ತಕ್ಕಂಥ ವಚನಗಳಲ್ಲಿ, ಪ್ರತಿಯೊಂದು ವಚನಗಳಲ್ಲಿ ಕೂಡ ಪ್ರತಿಯೊಂದು ಸಾಲಿನಲ್ಲಿ ಸಹಿತ ಅಧ್ಯಾತ್ಮದ ಒಂದು ಸಮೃದ್ಧಿಯನ್ನ ಶರಣರು ತುಂಬಿ ಹೋಗಿದ್ದಾರೆ. ಅದಕ್ಕಪ್ಪ ಇವರು ಅಲ್ಲಮ ಪ್ರಭುಗಳು ಒಂದು ಮಾತನ್ನ ಹೇಳ್ತಾರೆ, ಹಿಡಿದ ಕೈಯ ಮೇಲೆ ಕತ್ತಲೆಯಯ್ಯ, ನೋಡುವ ಕಂಗಳ ಮೇಲೆ ಕತ್ತಲೆಯಯ್ಯ, ನೆನೆಯುವ ಮನದ ಮೇಲೆ ಕತ್ತಲೆಯಯ್ಯ, ಕತ್ತಲೆ ಎಂಬುದು ಇತ್ತಲೆಯಯ್ಯ, ಗುಹೇಶ್ವರನೆಂಬುದು ಅತ್ತಲೆಯ. ಸುಮ್ನೆ ಬಾಹ್ಯಾಂಬರವಾಗಿ ಪೂಜೆ ಮಾಡ್ತಕ್ಕಂಥವ್ರನ್ನ ಈ ಒಂದು ಅಲ್ಲಮ ಪ್ರಭುಗಳು ಕತ್ತಲೆ ತುಂಬಿದೆ. ಕತ್ತಲಂದ್ರೆ ಅಜ್ಞಾನ. ಹಿಡಿದ ಕೈಯ ಮೇಲೆ ಕತ್ತಲೆಯ, ನೋಡುವ ಕಣ್ಣಲ ಮೇಲೆ ಕತ್ತಲೆಯ, ನೆನೆವ ಮನದ ಮೇಲೆ ಕತ್ತಲೆ ಅಂದ್ರೆ ಅಜ್ಞಾನವೇ ತುಂಬಿದೆ. ಈ ಕತ್ತಲೆ ಎಂಬುದು ಇಲ್ಲೇ, ಅಜ್ಞಾನ ಎಂಬುದು ಇಲ್ಲಿದೆ, ಗುಹೇಶ್ವರನೆಂಬುದು ಅತ್ತಲೆ ಅಂದ್ರೆ ಪರಮಾತ್ಮ ಜ್ಞಾನ ಅಲ್ಲಿ ಒಳಗಿದೆ, ಅದನ್ನ ಸಾಧಿಸ್ರಿ ಅನ್ನುವಂತ ಒಂದು ಆ ಮಾತನ್ನ ಅದರಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ಬಸವಣ್ಣವರು ತಮ್ಮ ಲಿಂಗ ಪೂಜೆಯ ಆದಂತ ಅನುಭವವನ್ನ, ಆ ಲಿಂಗ ದೃಷ್ಟಿಯನ್ನು ನೋಡಿದ ಸಂದರ್ಭದಲ್ಲಿ ಅವ್ರಿಗಾಗಿ ಒಂದು ಅನುಭವವನ್ನ ಒಂದು ವಚನಗಳಲ್ಲಿ ಹೇಳ್ತಾರೆ. ಕಂಗಳ ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನವು ತುಂಬಿದ ಬಳಿಕ ನೆನೆಯಲಿಲ್ಲ, ಮಹಂತ ಕೂಡಲ ಸಂಗಮ ದೇವನ. ಅಲ್ಲಿ ಅವ್ರಿಗೆ ಆದಂತ ಅನುಭವ. ಯಾಕಂದ್ರೆ ಈಗ ಪತ್ರಿಜರು ಹೇಳ್ತಾರೆ, ಯಾವ ಮಂತ್ರನೂ ಬೇಕಾಗಿಲ್ಲ, ಯಾವ ಜಪನೂ ಬೇಕಾಗಿಲ್ಲ ಅಂತ. ಅಂದ್ರೆ ಲಾಸ್ಟಿಗೆ ಅಜಪ ಸ್ಥಿತಿಗೆ ಹೋಗ್ಬೇಕು. ಅಂದ್ರೆ ನಮ್ಮ ಮನಸ್ಸು ನಿಲ್ಬೇಕಂದ್ರೆ ಅದಕ್ಕೆ ಹೇಳ್ತಾರೆ ಅವರು, ಕಣ್ಗಳು ತುಂಬಿದ ಪರಮಾತ್ಮನ ಸಾಕ್ಷಾತ್ಕಾರ ಆದಾಗ ಕಣ್ಣನ ಎಲ್ಲಿ ಅವನೇ ತುಂಬಿದಾಗ ಮತ್ತೆ ಏನನ್ನೂ ನಾನು ನೋಡಲಿಲ್ಲ ಅಂದ್ರೆ ಎಲ್ಲ ಶೂನ್ಯ, ಜಗತ್ತಿನಲ್ಲಿರ್ತಕ್ಕಂಥದ್ದು ಎಲ್ಲ ಶೂನ್ಯ. ಕಿವಿಗಳು ತುಂಬಿದ ಬೆಳಕು, ಕಿವಿಗಳೇ ಅದಕ್ಕೆ ಆನಂದವಾಗಿರ್ತಕ್ಕಂಥ ಅನೇಕ ಶಬ್ದಗಳು ಕೇಳಿದ ಮೇಲೆ ಮತ್ತೆ ಬೇರೆ ಶಬ್ದಗಳು ಅನ್ನುವಂತ ಮಾತನ್ನ ಹೇಳ್ತಾರೆ. ಆನಂತರ ಕೈಗಳು ತುಂಬಿದ ಬಳಿಕ ಪೂಜಿಸಲು, ಕೈ ತುಂಬನೇ ಅವನು ಪರಮಾತ್ಮ, ಇಡೀ ದೇಹವನ್ನೇ ಅವನು ವ್ಯಾಪಿಸಿದಾಗ ಅವನನ್ನು ಪೂಜೆ ಮಾಡಿ, ನಾನೇ ದೇವರಾದಾಗ ಪೂಜೆ ಯಾರನ್ನು ಮಾಡುವುದು ಅನ್ನುವಂತ ವಿಚಾರವನ್ನು ಹೇಳ್ತಾರೆ. ಮನವು ತುಂಬಿದ ಬಳಿಕ ನೆನೆಯಲಿಲ್ಲ, ನೆನೆಯದ ಬೇಕು, ಅಜಪ ಮಂತ್ರನ ಬೇಕಾಗಿಲ್ಲ. ಆನಂತರ ಮಂತ್ರವನ್ನು ಬಿಟ್ಟು ಯಾವ ರೀತಿ ಆನಾಪಾನ ಸತಿಯನ್ನ ನಮ್ಮ ಗುರುಜರು ಹೇಳಿದ್ರು, ಅದು ಆನಾಪಾನ ಸತಿ ಗಮನಿಸ್ತಾ 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 ಇವರು ಸ್ಪರ್ಶ ಜ್ಞಾನವನ್ನ ಮತ್ತು ಗಾಳಿಯನ್ನ ಗಮನಿಸೋದು ಹೇಳಿದ್ರು. ಆದ್ರೆ ಶರಣರು ಲಿಂಗವನ್ನು ನೋಡ್ತಾ 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 ನಮ್ಮನ್ನ ನಾವು ಮರೆತು ಹೋಗ್ಬಿಡ್ತೀವಿ, ಆ ಸಮಾಧಿ ಸ್ಥಿತಿ ಉತ್ಪತ್ತಿ ಆಗ್ತದೆ. ಆದ ಕಾರಣ ಅವನೇನಾದ ಬದುಕ ಅಂದ್ರೆ ಒಂದು ಬಯಲಲ್ಲಿ ಬಯಲು ನಾವು ಆದಾಗ ಮತ್ತೆ ಏಕೆ ಬೇಕು ಅನ್ನುವಂತ ವಿಚಾರವನ್ನ ಹೇಳಿ ಕೊನೆಗೆ ಒಂದು ಅಲ್ಲಮ ಪ್ರಭು ಬಹಳ ಅದ್ಭುತವಾಗಿರತಕ್ಕಂತ ಒಂದು ಗೂಢಾರ್ಥದಲ್ಲಿ ಸಂದ ಭಾಷೆ ಅಂತ ಕರೀತಾರೆ. ಆ ಭಾಷೆಯಲ್ಲಿ ಅವ್ರಿಗೆ ವಚನಗಳನ್ನು ಬರೀತಾರೆ, ಬೆಳಗಿನ ವಚನಗಳು ಅಂತ. ಅವು ಜನಸಾಮಾನ್ಯರಿಗೆ ಅರ್ಥ ಆಗೋದಲ್ಲ. ಆ ಒಂದು ಸಿದ್ಧಿಯನ್ನು ಪಡೆದಂತವ್ರು ಮತ್ತು ಅಧ್ಯಾತ್ಮದ ಜ್ಞಾನವುಳ್ಳಂತವ್ರು ಮಾತ್ರ ಅದನ್ನ ಅರ್ಥ ಮಾಡಿಕೊಳ್ತಾರೆ. ಅವ್ರು ಒಂದು ಹೇಳ್ತಾರೆ, ಗಗನ ಮಂಡಲದ ಸೂಕ್ಷ್ಮ ನಾಳದಲ್ಲಿ ಸೋಹಂ ಸೋಹಂ ಎನ್ನುತ್ತಿದ್ದಿತು ಒಂದು ಬಿಂದು, ಅಮೃತದ ವಾರಿಯ ದಣಿಯಲುಂಡ ತೃಪ್ತಿಯಿಂದ ಗುಹೇಶ್ವರ ನಿಮ್ಮಲ್ಲಿಯೇ ನನಗೆ ನಿವಾಸವಾಯಿತು ಅಂತ. ಇಲ್ಲಿ ಗಗನ ಮಂಡಲ ಅಂದ್ರೆ ಅಲ್ಲ, ನಮ್ಮ ಏನಿದಲ್ಲ ಶಿರನೇ ಗಗನ ಮಂಡಲ, ಅದರೊಳಗೆ ಒಂದು ಸೂಕ್ಷ್ಮ ನಾಳ ಇದೆ. ಈ ಸುಷುಮ್ನ ನಾಳೆ ಅಂತಕ್ಕಂಥದ್ದು ಅಲ್ಲಿಗೆ ಹೋಗಿ ಎಂಡ್ ಆಗುತ್ತ ಬ್ರಹ್ಮರಂಧ್ರದಲ್ಲಿ. ಅದು ಓಪನ್ ಆದಾಗ ಅಲ್ಲಿ ಓಂಕಾರ ಸೋಹಂ ಸೋಹಂ, ಅವನೇ ನಾನು, ಸೋ ಅಂದ್ರೆ ಅವನು, ಹಂ ಅಂದ್ರೆ ನಾನೇ ಅವನು ಅಂದ್ರೆ ಅದ್ವೈತ ತತ್ವವನ್ನು ಇವ್ರು ಹೇಳ್ತಾರೆ. ನಾನೇ ಅವನು ಆದಾಗ ಸೋಹಂ ಸೋಹಂ ಎನ್ನುತ್ತಿದ್ದಿತ್ತು ಒಂದು ಬಿಂದು ಅಂದ್ರೆ ಅಲ್ಲಿ ಅಮೃತ. ಯಾವಾಗ ಅಧ್ಯಾತ್ಮದ ಒಂದು ಉನ್ನತ ಸ್ಥಿತಿ ಹೇಳಿದಾಗ ಆ ಅಮೃತದ ಬಿಂದು ನಮ್ಮ
ಪಿಟ್ಯುಟರಿ ಗ್ರಂಥಿಯಿಂದ ಬಿಡುಗಡೆ ಆಗುತ್ತೆ. ಅದನ್ನ ಇವರು ಸೋಹಂ ಸೋಹಂ ಎನ್ನುತ್ತಿದ್ದಿತು ಒಂದು ಬಿಂದು ಅಮೃತದ ವಾರಿಯ ದಣಿಯಲುಂಡ ತೃಪ್ತಿಯಿಂದ ಗುಹೇಶ್ವರ ನಿನ್ನಲ್ಲಿಯೇ ನನಗೆ ನಿಜ ನಿವಾಸವಾಯಿತು. ಅಂದ್ರೆ ಆ ಒಂದು ಬ್ರಹ್ಮರಂಧ್ರದೊಳಗೆ ಏನು ಆನಂದವನ್ನು ಪಡಿತಾರಲ್ಲ, ಅದು ಏನಂತಾರ ಸಹಸ್ರದಳದಲ್ಲಿ ಆ ಪರಮಾತ್ಮನ ವಾಸಸ್ಥಾನ ಇದೆ ಅಂತ ಅವ್ರು ಹೇಳ್ತಾರೆ. ಒಂದ್ ಕಡೆ ವಚನದೊಳಗೆ ಮಹಾ ಬೆಳಗಿನೊಳಗಿನ ಮಹಾ ಬೆಳಗು, ತಾನೇ ಆ ಬೆಳಗಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಬೆಳಕು ಇದೆ ಆ ಸಹಸ್ರಾರದಲ್ಲಿ ಅನ್ನುವಂತ ಮಾತನ್ನ ಆ ಬಸವಣ್ಣವರು ಕೂಡ ಹೇಳ್ತಾರೆ. ಸೋಹಂ ಸೋಹಂ ಅಂದ್ರೆ ಹಂ ಸ ಅಂದ್ರೆ ಸಂಸ್ಕೃತದಲ್ಲಿ ಅವನು ಅಂತ, ಹಂ ಅಂದ್ರೆ ನಾನು, ನಾವನೇ ಅವನು ಅಂತಕ್ಕಂಥ ಅದ್ವೈತ ತತ್ವವನ್ನ ಇವ್ರು ಹೇಳಿದ್ದಾರೆ. ಪತ್ರಿಜರು ಕೂಡ ನಾನೇ ದೇವರು, ಇವೆಲ್ಲರೂ ದೇವರು ಅನ್ನುವಂತ ಮಾತನ್ನು ಕೂಡ ಇದೇ ರೀತಿಯಾಗಿ ಹೇಳ್ತಾರೆ. ಒಟ್ಟು ನಮ್ಮ ಈ ವಚನ ಸಾಹಿತ್ಯದಲ್ಲಿ ನಮ್ಮ ಪತ್ರಿಜಿಯರು ಕೂಡ ಇದನ್ನ ಅಧ್ಯಯನ ಮಾಡಿ ಅವರ ಬಸವಣ್ಣವ್ರು ಏನಾಕಿ ಕೊಟ್ಟಿರ್ತಕ್ಕಂಥ ಎಲ್ಲರೂ ಸಮಾನರು, ಲಿಂಗ ವರ್ಗ ವರ್ಣ ಭೇದ ಯಾವುದೇ ಜಾತಿ ಪಂಥ ಇಲ್ಲದೆ ಎಲ್ಲರೂ ನಮ್ಮವರು, ಎಲ್ಲರೂ ಶಿವನೆಂದರೆ ಇಲ್ಲಿಯೇ ಕೈಲಾಸ ಎನ್ನುವಂತ ಸರ್ವಜ್ಞ ವಚನ ಅರ್ಪಿಸ್ತಾ ಇವತ್ತಿನ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಒಂದು PH ಮೈಸೂರವರು ನನಗೆ ಈ ಒಂದು ವಚನ ಸಾಹಿತ್ಯದಲ್ಲಿ ಅಧ್ಯಾತ್ಮ ಎನ್ನುವಂತ ಬಗ್ಗೆ, ಯಾಕಂದ್ರೆ ಅರ್ಧ ಗಂಟೆ ಸಾಲದಲ್ಲ, ಒಂದು ತಾಸು ಬೇಕಾಗ್ತದೆ. ಆದ್ರೂ ನನಗೆ ಈ ಕೊಟ್ಟ ಸಮಯದಲ್ಲಿ ತಮಗೆ ಒಂದು ಆಧ್ಯಾತ್ಮದ ವಿಚಾರಗಳು, ವಚನದಲ್ಲಿರ್ತಕ್ಕಂಥ ವಿಚಾರಗಳನ್ನ ನನ್ನ ಒಂದು ತೊದಲು ನುಡಿಯಿಂದ ತಮಗೆ ತಿಳಿಸಿದ್ದೇನೆ. ತಮಗೆ ವಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ವಿನೋದ್ ಅವರು, ಇದು 2ನೇ ಸಲ, ಆಗ್ಲೂ ಒಂದ್ಸಲ ಕೊಟ್ಟಿದ್ರು, ಈಗ ಒಂದ್ 2-3 ಕೆಳಗ ಇದು 2ನೇ ಸಲ ಈ ಕಾರ್ಯಕ್ರಮವನ್ನ ನಾನು ನನ್ನ ತಿಳಿದ ಮಟ್ಟಿಗೆ ನನ್ನ ಒಂದು ತೊದಲು ಮಾತಿನಲ್ಲಿ ಆಧ್ಯಾತ್ಮ ವಿಚಾರಗಳನ್ನ ತಿಳಿಸಿದ್ದೇನೆ. ಮತ್ತು ತಮ್ಮೆಲ್ಲರಿಗೆ ಹೊಂದಿಸಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಪತ್ರಿಜಿ.